ಈ ಪೊಲಿಟಿಕಲ್ ಡ್ರಾಮಾ ಅಥವಾ ಪೊಲಿಟಿಕಲ್ ಥ್ರಿಲ್ಲರ್ಗಳನ್ನು ನೋಡೋದಕ್ಕೆ ನಿಮ್ಮನ್ನು ಇನ್ಫ್ಲೂಯೆನ್ಸ್ ಮಾಡೋ ಫ್ಯಾಕ್ಟರ್ ಯಾವುದು ಅನ್ನೋದನ್ನು ಕೆಳಗಡೆ ತಿಳಿಸ್ಬಿಡಿ. ಯಸ್, ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ಆದಿತ್ಯ ಸುಹಾಸ್ ಅವರು ಡೈರೆಕ್ಟ್ ಮಾಡಿ ಯಾಮಿ ಗೌತಮ್ ಆ್ಯಂಡ್ ಪ್ರಿಯಾಮಣಿ ಅವರು ಲೀಡ್ನಲ್ಲಿ ಆ್ಯಕ್ಟ್ ಮಾಡಿರೋ ಸಿನಿಮಾ ಫ್ರಮ್ ದ ಮೇಕರ್ಸ್ ಆಫ್ URI ಆರ್ಟಿಕಲ್ 370 ಸಿನಿಮಾ ನೋಡ್ಕೊಂಡು ಬಂದೆ. ಸಿನಿಮಾ ಬಗ್ಗೆ ಕಂಪ್ಲೀಟಾಗಿ ಡಿಸ್ಕಸ್ ಮಾಡೋಣ. ವೀಡಿಯೋನ ಕೊನೆ ತನಕ ನೋಡಿ, ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಿನಿಮಾದ ಒನ್ ಲೈನ್ ಸ್ಟೋರಿ ಬಂದು ಯಾಮಿ ಗೌತಮ್ ಆ್ಯಸ್ ಝೂನಿ, ಒಬ್ಬಳು ID ಆಫೀಸರ್, ಆ್ಯಂಡ್ ಪ್ರಿಯಾಮಣಿ ಆ್ಯಸ್ ರಾಜೇಶ್ವರಿ, PMO ಆಫೀಸರ್. ಝೂನಿ ಶ್ರೀನಗರ್ನಲ್ಲಿ ಒಂದು ಮಿಷನಲ್ಲಿ ಅವಳು ತಗೊಳ್ಳೋ ಒಂದು ನಿರ್ಧಾರದಿಂದ ಅವಳನ್ನ ಡೆಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಆ್ಯಂಡ್ ಡೆಲ್ಲಿಲಿ ಆಗೋ ಕೆಲವು ಇನ್ಸಿಡೆಂಟ್ಸಿಂದ ಅವಳ ಪೋಸ್ಟ್ನ ರಿಸೈನ್ ಮಾಡೋ ಡಿಸಿಷನ್ ತಗೊತಾಳೆ. ಆವಾಗ ರಾಜೇಶ್ವರಿ ಝೂನಿಗೆ ಒಂದು ಸೀಕ್ರೆಟ್ ಮಿಷನ್ನ ಕೊಡ್ತಾಳೆ. ಆ ಸೀಕ್ರೆಟ್ ಮಿಷನ್ ಏನು, ಅದು ಪುಲ್ವಾಮಾ ಅಟ್ಯಾಕ್ಗೆ ಹೇಗೆ ಲಿಂಕ್ ಆಗುತ್ತೆ, ಆರ್ಟಿಕಲ್ 370ನ ತೆಗೆಯೋದ್ರ ಹಿಂದೆ ಇರೋ ರೀಸನ್ಸ್ ಏನು ಅಂತ ನೀವು ತಿಳ್ಕೋಬೇಕು ಅಂತಂದರೆ ಸಿನಿಮಾ ನೋಡಲೇಬೇಕು. ಫಸ್ಟ್ ಸಿನಿಮಾದ ರೈಟಿಂಗ್ ಬಗ್ಗೆ ಮಾತಾಡಲೇಬೇಕು. ಪೇಪರ್ ಮೇಲೆ ಎಷ್ಟು ಅಕ್ಯುರೇಟಾಗಿ ಬರ್ಕೊಂಡಿದ್ದಾರೆ ಅಂದರೆ ಅವ್ರಿಗೆ ಮೊದಲೇ ಕ್ಲಾರಿಟಿ ಇದೆ ಸಿನಿಮಾದಲ್ಲಿ ಏನು ಇನ್ಕ್ಲೂಡ್ ಮಾಡಬೇಕು, ಏನು ಇನ್ಕ್ಲೂಡ್ ಮಾಡಬಾರ್ದು ಅಂತ. ಯಾವ್ಯಾವ ಎಲಿಮೆಂಟ್ಸ್ನ ಆ್ಯಡ್ ಮಾಡಿಕೊಂಡ್ರೆ ಜನಕ್ಕೆ ಇಷ್ಟ ಆಗುತ್ತೆ, ಅವರ ಎಮೋಷನ್ಸ್ನ ಯಾವ ಥರ ಪೀಕ್ಗೆ ತೊಗೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ಅವ್ರು ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಪ್ರತಿ ಸೀನ್ನಲ್ಲೂ ನಿಮಗೆ ಅನಿಸುತ್ತೆ ಮೋಸ್ಟ್ಲಿ ಇದೆಲ್ಲ ರಿಯಲ್ ಆಗಿ ಇದೇ ಥರ ಆಗಿತ್ತೇನೋ ಅಂತ. ಸಿನಿಮಾ ಪೂರ್ತಿ ಕಾಶ್ಮೀರ್, ಪಾಕಿಸ್ತಾನ, ಆರ್ಟಿಕಲ್ 370 ಅದ್ರ ಸುತ್ತಾನೇ ನಡೆಯುತ್ತೆ. ಸಿನಿಮಾದ ಟೀಮ್ ಹೇಳಿರೋ ಪ್ರಕಾರ ಈ ಸಿನಿಮಾ ನೈಜ ಘಟನೆಯ ಆಧಾರಿತ ಸಿನಿಮಾ ಅಂತ. ಸೊ ನಮಗೆ ಗೊತ್ತಿರೋ ನಮ್ಮ ತಲೆಯಲ್ಲಿ ನಮ್ಮ ದೇಶದ ಬಗ್ಗೆ ಕೂತ್ಕೊಂಡಿರೋ ವಿಷಯಗಳನ್ನೇ ಬರ್ಕೊಂಡಿದ್ದಾರೆ. ಸಿನಿಮಾದಿಂದ ಎಲ್ಲೂ ಹೊರಗಡೆ ಹೋಗದೆ ಸಿನಿಮ್ಯಾಟಿಕ್ ಲಿಬರ್ಟಿನ ನೀಟಾಗಿ ಪ್ರಾಪರಾಗಿ ಯೂಸ್ ಮಾಡಿಕೊಂಡು ಒಂದು ಸಣ್ಣ ಕಾನ್ವರ್ಸೇಷನ್ ಇದ್ದರೂ ಕೂಡ ಅದನ್ನು ಬೋರ್ ಆಗದೆ ಯಾವ ರೀತಿ ಆಡಿಯನ್ಸ್ಗೆ ರೀಚ್ ಮಾಡಿಸ್ಬೋದು ಅಂತ ಎಫರ್ಟ್ಸ್ ಹಾಕಿರೋದು ಕಣ್ಮುಂದೆ ಕಾಣುತ್ತೆ. ಕೆಲವೊಂದು ಸೀನ್ಗಳು ಇಂಟ್ರೆಸ್ಟ್ನ ಕಡಿಮೆ ಮಾಡ್ತವೆ, ಬಿಕಾಸ್ ಪೊಲಿಟಿಕಲ್ಲಿ ಅದು ಆ ಥರನೇ ಬರಬೇಕು. ಅದರಲ್ಲೂ ಎಲಿವೇಷನ್ನ ಇನ್ಕ್ಲೂಡ್ ಮಾಡ್ಕೊಳ್ಳದೆ ಇರೋದು ರಿಯಾಲಿಟಿಗೆ ಹತ್ತಿರ ಆಗೋಕ್ಕೆ ಹೆಲ್ಪ್ ಮಾಡಿದೆ. ಒಂದು ಸಾಂಗ್ ಇಲ್ಲದೆ, ಅನ್ನೆಸರಿ ಸೀನ್ಸ್ ಇಲ್ಲದೆ, ರೈಟಿಂಗ್ ಪ್ರಾಪರ್ ಆಗಿದೆ. ಸಿನಿಮಾದಲ್ಲಿ ಸ್ಕ್ರೀನ್ ಪ್ಲೇ ಚಾಪ್ಟರ್ ವೈಸ್ ಬರ್ಕೊಂಡಿದ್ದಾರೆ. ಪ್ರತಿಯೊಂದು ಚಾಪ್ಟರ್ಗೂ ಕೂಡ ಅದರದೇ ಆದ ಒಂದು ಮೋಟಿವ್ ಇದೆ ಆ್ಯಂಡ್ ಒಂದು ಎಂಡಿಂಗ್ ಇದೆ. ಪ್ರತಿ ಚಾಪ್ಟರ್ ಇಂಟರ್ಲಿಂಕ್ ಆಗಿದ್ರೂ ಎಲ್ಲ ಚಾಪ್ಟರ್ಸ್ನ ಬೇರೆ ಥರ ಟ್ರೀಟ್ ಮಾಡಿರೋದು ಒಳ್ಳೆಯ ವಿಚಾರ. ನೆಕ್ಸ್ಟ್, ನನಗೆ ಈ ಸಿನಿಮಾದಲ್ಲಿ ಬರೋ ಪ್ರತಿ ಕ್ಯಾರೆಕ್ಟರ್ ಕೂಡ ಇಂಪ್ಯಾಕ್ಟ್ಫುಲ್ ಅಂತಲೇ ಫೀಲ್ ಆಯಿತು. ಅಷ್ಟೊಂದು ಫೀಲ್ ಆಗೋಕ್ಕೆ ಕಾರಣ ಅವರು ಕ್ಯಾರೆಕ್ಟರ್ಸ್ನ ಅಷ್ಟು ಸ್ಟ್ರಾಂಗ್ ಆಗಿ ಬರ್ಕೊಂಡಿರೋದು ಆ್ಯಂಡ್ ಆ ಕ್ಯಾರೆಕ್ಟರ್ಸ್ಗೆ ಆ್ಯಕ್ಟರ್ಸ್ ಪ್ರಿಪೇರ್ ಆಗಿರೋ ರೀತಿ. ಸಿನಿಮಾದಲ್ಲಿ ಲಿಮಿಟೆಡ್ ಕ್ಯಾರೆಕ್ಟರ್ಸ್ ಇದ್ದರೂ ಕೂಡ ಎಲ್ಲೂ ಬೋರ್ ಆಗದೆ ತೊಗೊಂಡು ಹೋಗಿದ್ದಾರೆ. ಇದೊಂದು ಪೊಲಿಟಿಕಲ್ ಬೇಸ್ಡ್ ಫಿಲ್ಮ್ ಆಗಿರೋದ್ರಿಂದ ಟಾಕಿ ಪೋರ್ಷನ್ಸ್ ತುಂಬಾ ಜಾಸ್ತಿ ಇದೆ. ಆದರೆ ಆ್ಯಕ್ಟರ್ಸ್ ಅವರ ಆ್ಯಕ್ಟಿಂಗಿಂದ, ಅವರ ಸ್ಕ್ರೀನ್ ಪ್ರೆಸೆನ್ಸಿಂದ ಅವರು ಆ ವಿಚಾರನ ಕನ್ವೆ ಮಾಡಿರೋ ರೀತಿ ತುಂಬ ಚೆನ್ನಾಗಿದೆ ಮತ್ತು ಎಂಗೇಜಿಂಗ್ ಆಗಿ ಕೂಡ ಇತ್ತು. ಹಾಗೆ ಆ್ಯಕ್ಟರ್ಸ್ ಕೂಡ ಕೆಲವೊಂದು ಅಟ್ಯಾಕಿಂಗ್ ಸೀನ್ಸ್ಗೆ ಅಂತಾನೆ ಪ್ರೊಫೆಷ್ನಲಿ ಆರ್ಮಿ ಕಡೆಯಿಂದ ಟ್ರೈನಿಂಗ್ ತೊಗೊಂಡಿದ್ರಂತೆ. ತುಂಬಾ ರಿಯಲಿಸ್ಟಿಕ್ ಆಗಿ ಫೀಲ್ ಕೊಡೋ ಥರ ಅಟ್ಯಾಕಿಂಗ್ ಸೀನ್ಸ್ನ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಯಾಮಿ ಗೌತಮ್ ಅವ್ರನ್ನ ಸ್ಪೆಷಲ್ ಮೆನ್ಷನ್ ಮಾಡಲೇಬೇಕು, ಬಿಕಾಸ್ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಮಾತ್ರ ಅಲ್ಟಿಮೇಟ್. ಅವ್ರಿಗೆ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಜೊತೆ ಬೇರೆನೇ ಪರ್ಪಸ್ ಕೂಡ ಇದೆ, ಅದನ್ನು ಅವರು ನೀಟಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಸಿನಿಮಾದಲ್ಲಿ ನಮ್ಮ ಪ್ರೈಮ್ ಮಿನಿಸ್ಟರ್ಗೆ ಇರೋ ಸೀನ್ಸ್ ಅದನ್ನ ಕ್ಯಾರಿ ಮಾಡಿರೋ ರೀತಿ ವಿತ್ ರೆಸ್ಪೆಕ್ಟ್ ಅದನ್ನು ಹ್ಯಾಂಡಲ್ ಮಾಡಿದ್ದಾರೆ. ಯಾವ ಹೀರೋಗೂ ಕಮ್ಮಿ ಇಲ್ಲ, ಅಷ್ಟೊಂದು ಬಿಲ್ಡಪ್ ಸೀನ್ಸ್ ಇದೆ ನಮ್ಮ PMಗೆ. ಇನ್ನು ಇಲ್ಲಿ ಕವರ್ ಮಾಡಿರೋ ಇವೆಂಟ್ಸ್, ಸಿನಿಮಾದಲ್ಲಿ ಪುಲ್ವಾಮಾ ಅಟ್ಯಾಕ್, ಆರ್ಟಿಕಲ್ 370 ಬಗ್ಗೆ ಇದನ್ನೆಲ್ಲ ರಿಯಲ್ ಆಗಿ ಹೇಗೆ ನಡೀತೋ ಅದೇ ಥರ ತಗೊಂಡು ಬರೋಕ್ಕೆ ಟ್ರೈ ಮಾಡಿದ್ದಾರೆ ಆ್ಯಂಡ್ ಅದು ವರ್ಕ್ ಕೂಡ ಆಗಿದೆ. ಇದೆಲ್ಲ ಇವೆಂಟ್ಸ್ಗಳು ಇಂಡಿಯನ್ಸ್ಗೆ ತುಂಬ ಇಂಪಾರ್ಟೆಂಟ್ ಆ್ಯಂಡ್ ನಾವು ಕೇಳ್ಕೊಂಡು ನೋಡಿಕೊಂಡು ಬಂದಿರೋದೆ. ಸ್ಕ್ರೀನ್ ಮೇಲೆ ಇವೆಲ್ಲ ಬಂದಾಗ ನಮ್ಮ ದೇಶ ಅನ್ನೋ ಎಮೋಷನ್ಸ್ ಜಾಸ್ತಿ ಆಗುತ್ತೆ. ಅಲ್ಲಿಂದ ಅದು ಕೊಡೋ ಫೀಲೇ ಬೇರೆ, ಕನೆಕ್ಟ್ ಆಗೋ ರೀತಿಯೇ ಬೇರೆ. ಇನ್ನು ಸಿನಿಮಾದ ಕ್ಲೈಮ್ಯಾಕ್ಸ್, ಅದು ಮಾತ್ರ ನೆಕ್ಸ್ಟ್ ಲೆವೆಲ್. ಟ್ರೈಲರ್ ನೋಡಿರೋರಿಗೆ ಆಲ್ರೆಡಿ ಈ ಸಿನಿಮಾ ಯಾವುದ್ರ ಬೇಸ್ ಮೇಲೆ ಇರುತ್ತೆ ಅಂತ ಗೊತ್ತಿರುತ್ತೆ. ಹಾಗೆ ಕ್ಲೈಮ್ಯಾಕ್ಸ್ ಇದೇ ಥರ ಇರುತ್ತೆ ಅಂತಲೂ ಗೊತ್ತಿರುತ್ತೆ, ಬಿಕಾಸ್ ಇದು ಬೇಸ್ಡ್ ಆನ್ ಟ್ರೂ ಇವೆಂಟ್ಸ್ ಆಗಿರೋದ್ರಿಂದ ಆ ಇವೆಂಟ್ಸ್ ಬಗ್ಗೆ ಕೂಡ ನಮಗೊಂದು ಮೊದಲೇ ಐಡಿಯಾ ಇರುತ್ತೆ. ಬಟ್ ಆದರೂ ನಾವು ಆ ಮೂಮೆಂಟ್ಗೆ ವೆಯ್ಟ್ ಮಾಡ್ತಾ ಇರ್ತೀವಿ, ಅದನ್ನು ಯಾವ ಥರ ತೋರಿಸಿರ್ತಾರೆ ಗುರು ಅಂತ. ಕ್ಲೈಮ್ಯಾಕ್ಸಲ್ಲಿ ಇರೋ ಪಾರ್ಲಿಮೆಂಟ್ ಎಪಿಸೋಡ್, ಆ ಥ್ರಿಲ್ಲಿಂಗ್ ಸೀನ್ಸ್, ಲಿಟ್ರಲಿ ನೀವೇ ಪಾರ್ಲಿಮೆಂಟ್ ಹೌಸ್ನಲ್ಲಿ ಇದ್ದೀರಾ ಅಂತ ಫೀಲ್ ಕೊಡುತ್ತೆ. ನನಗೆ ಕ್ರೇಜಿ ಅನಿಸಿದ್ದೇನೆಂದರೆ, ಪಾರ್ಲಿಮೆಂಟ್ ಹೌಸ್ನಲ್ಲಿ ಬೆಂಚ್ ಬಡಿತಾ ಇದ್ದರೆ ಸಿನಿಮಾ ಹಾಲ್ನಲ್ಲಿ ಜನ ಚಪ್ಪಾಳೆ ಬಾರಿಸ್ತಾ ಇದ್ರು. ಅದಕ್ಕೆ ಮೇಯ್ನ್ ರೀಸನ್ ಎಮೋಷನ್ಸ್ ಮಾತ್ರ, ನಮ್ಮ ದೇಶ ಅನ್ನೋ ಒಂದೇ ರೀಸನ್. ನೋಡಿ, ನಿಮಗೆ ಆರ್ಟಿಕಲ್ 370, ಪುಲ್ವಾಮಾ ಅಟ್ಯಾಕ್, ಹಾಗೆ ಕಾಶ್ಮೀರ್ನಲ್ಲಿ ಆಗ್ತಾ ಇದ್ದ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಬಗ್ಗೆ ತಿಳ್ಕೋಬೇಕು ಡೀಟೇಲ್ ಆಗಿ ಅಂತಂದರೆ ಈ ಸಿನಿಮಾಗೆ ಖಂಡಿತ ಹೋಗಿ ಅಂತ ಹೇಳ್ತೀನಿ. ಸಿನಿಮಾ ಪೂರ್ತಿ ಒಂದು ಪಾಲಿಟಿಕ್ಸ್ ಸುತ್ತನೇ ಸುತ್ತುತ್ತೆ ಆ್ಯಂಡ್ ಕಾನ್ವರ್ಸೇಷನ್ಸ್ ಇರೋ ಸೀನ್ಸ್ ತುಂಬ ಜಾಸ್ತಿನೇ ಇದೆ. ತುಂಬ ಜನಕ್ಕೆ ಈ ಪಾಲಿಟಿಕ್ಸ್ ರಿಲೇಟೆಡ್ ಮೂವಿಗಳು ಬೋರ್ ಅನ್ನಿಸ್ಬೋದು, ಅಂಥವ್ರಿಗೆ ನಾನು ಸಜೆಸ್ಟ್ ಮಾಡೋದಿಲ್ಲ. ನನಗಂತೂ ಪರ್ಸ್ನಲಿ ಎಲ್ಲೂ ಬೋರ್ ಆಗಲಿಲ್ಲ, ಬಟ್ ಬೇರೆಯವ್ರಿಗೆ ಆಗ್ಬೋದು. ಸಿನಿಮಾದಲ್ಲಿ ಆ್ಯಕ್ಷನ್ ಎಪಿಸೋಡ್ ಜಾಸ್ತಿ ಇರುತ್ತೆ, ಅಟ್ಯಾಕಿಂಗ್ ಸೀನ್ಸ್ ಎಲ್ಲ ಜಾಸ್ತಿ ಇರುತ್ತೆ ಅಂತ ಅಂದ್ಕೊಂಡ್ರೆ ಅವು ಅಷ್ಟೊಂದಿಲ್ಲ. ನೀವು ಅದನ್ನೇ ನಂಬ್ಕೊಂಡು ಹೋಗ್ತೀರಾ ಅಂತಂದರೆ ಖಂಡಿತ ಡಿಸಪಾಯಿಂಟ್ಮೆಂಟ್ ಆಗುತ್ತೆ.
ಸಿನಿಮಾಗೆ ನನ್ನ ರೇಟಿಂಗ್ಸ್ ಬಂದು 4/5. ಇನ್ನು ಫ್ಯಾಮಿಲಿ ಜೊತೆ ಆರಾಮಾಗಿ ನೋಡ್ಬೋದು, ಏನು ಸಮಸ್ಯೆ ಇಲ್ಲ. ಸೊ ಇದಿಷ್ಟು ಸಿನಿಮಾ ನೋಡಿ ನನಗೆ ಹೇಳಬೇಕು ಅಂದ್ಕೊಂಡಿದ್ದಂತಹ ವಿಚಾರಗಳು. ನೀವೇನಾದರೂ ಸಿನಿಮಾ ನೋಡಿದರೆ ನಿಮ್ಮ ಪ್ರಕಾರ ಸಿನಿಮಾ ಹೇಗಿದೆ ಅನ್ನೋದನ್ನು ಕೆಳಗೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ, ನೀವು ನಮ್ಮನ್ನು ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟರ್ನಲ್ಲಿ ಕೂಡ ಫಾಲೋ ಮಾಡ್ಬೋದು ಸಿನಿಮಾದ ಅಪ್ಡೇಟ್ಸ್ಗಾಗಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.